ನಿನ್ನೆ ರಾಮಚಂದ್ರನವರು ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ಶಾಸಕರನ್ನ ಕುರಿತು ಮಾತಾಡ್ತಿದ್ರಲ್ಲ, ಆ ವಿಚಾರ ಸಂಬಂಧಪಟ್ಟಂಗೆ ನಾನು ಒಂದಷ್ಟು ಕ್ಲಾರಿಫಿಕೇಷನ್ ಅವರಿಂದ ಬಯಸ್ತೀನಿ. ಸರಿಸುಮಾರು ಅಂದಾಜು ವೆಚ್ಚ 1,15,000 ಲಕ್ಷ ಹೆಕ್ಟೇರು ಭೂಮಿನಲ್ಲಿ ಬೆಳೆದಿರುವಂಥ ಬೆಳೆ ನಷ್ಟ ಆಗದೆ. ನೀವೊಬ್ಬರು ಪ್ರತಿನಿಧಿಯಾಗಿ ಸಮಾಜದ ಮುಂದೆ ಕೆಲಸ ಮಾಡ್ತೀರಿ ಅಂತ ಬರುವಂಥ ವ್ಯಕ್ತಿಗಳು ಅದನ್ನು ಕುರಿತು ಶಾಸಕರಿಗೆ ಸಲಹೆ ಸೂಚನೆ ಹೇಳ್ಕೊಂಡು ಜ್ವಲಂತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಿದರೆ ನಾವು ನಿಮ್ಮ ಹೇಳಿಕೆಗೆಲ್ಲ ಸ್ವಾಗತ ಮಾಡ್ತಿದ್ದೋ. ನೀವು ಪತ್ರಿಕಾಗೋಷ್ಠಿಗಳಲ್ಲಿ ಕೂತ್ಕೊಂಡು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಿಮ್ಮ ಹೇಳಿಕೆಗಳಿರ್ಬೋದು, ಅವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಅನ್ನುವಂಥದ್ದನ್ನ ಸಾರ್ವಜನಿಕ ವಲಯಕ್ಕೆ ನೆನ್ನೆ ತೋರಿಸ್ಕೊಟ್ಟಿದ್ದೀರಿ. ಆಯ್ತಪ್ಪ, ಜನತಾದಳಕ್ಕೆ ನಿಮ್ಮ ಕೊಡುಗೆ ಏನೋ? ಜನತಾದಳಕ್ಕೆ ನೀವು ಬಂದಿದ್ದೀರಾ. 1985ರಿಂದ ಚಕ್ರದ ಗುರುತು, ಟ್ಯಾಕ್ಟ್ರ್ ಗುರುತು, ಹೊರೆ ಹೊತ್ತವರಂಥ ಗುರುತಿಗೆ ಕೆಲಸ ಮಾಡಿದಂಥ ಹಲವಾರು ಕುಟುಂಬಗಳು ರಾಜಕೀಯವಾಗಿ ಹಿನ್ನೆಲೆಯಲ್ಲಿ ಉಳ್ಕೊಂಡಿವೆ. ಯಾಕೆ ಅಂತಂದರೆ ದೇವೇಗೌಡ ಮತ್ತು ಅವ್ರ ಮಕ್ಕಳುಗಳು ಆ ಮನೆತನಗಳಿಗೆ, ಆ ವ್ಯಕ್ತಿಗಳಿಗೆ, ಆ ನಾಯಕರುಗಳಿಗೆ ಮಾಡಿದಂಥ ಅನ್ಯಾಯ. ಪ್ರಸ್ತುತ ಇವತ್ತಿನ ವ್ಯವಸ್ಥೆಯಲ್ಲಿ ನೀವು ನಿಮ್ಮ ರಾಜಕೀಯ ಅವಕಾಶಗಳಿಗಾಗಿ ಕುಮಾರಸ್ವಾಮಿಯವರ ಹತ್ರ ಎಲ್ಲೋ ಒಂದು ಕಡೆ ನಾನು ಮೆಚ್ಚಿಸ್ಕೋಬೇಕು ಅನ್ನುವಂಥ ಕಾರಣದಿಂದ 224 ಜನ ವಿಧಾನಸಭಾ ಕ್ಷೇತ್ರದಲ್ಲಿ 1,500 ಕೋಟಿಗೂ ಅಧಿಕವಾಗಿ ನಾನು ಚರ್ಚೆಗೆ ರೆಡಿ ಇದ್ದೀನಿ. ಇನ್ನೊಂದು ದಿನ ಪತ್ರಿಕಾಗೋಷ್ಠಿಗೆ ಬಂದು ಅದನ್ನ ಬಿಡುಗಡೆ ಮಾಡ್ತೀನಿ. ನಾನು 1,500 ಕೋಟಿ ಇಲ್ಲೆಲ್ಲಿ ಕೆಲಸ ಮಾಡಿದರೆ ಯಾವ ಇಲಾಖೆಯಿಂದ ಶಾಸಕರು ಅಂತ ಇದೇ ಪತ್ರಿಕಾಗೋಷ್ಠಿನಲ್ಲಿ ತೆರೆದು ಕೊಡ್ತೀನಿ. ನೀವು ಶಾಸಕರ ಮೇಲೆ ಟೀಕೆ ಮಾಡ್ತಿರಲ್ಲ ಸ್ವಾಮಿ, ಯಾವ ನೈತಿಕತೆ ಇಟ್ಕೊಂಡು ಮಾಡ್ತೀರಿ? ನಿಮ್ಮ ಕಳೆದ ಮನ್ಮೂಲ್ ಚುನಾವಣೆಯಲ್ಲಿ 8 ಕೋಟಿ LOC ಕೊಡಿಸಿದ್ರಲ್ಲ, ಯಾರು ಕೊಡಿಸ್ತಾರೋ? LOC ಕೇಳ್ಕೊಂಡು 8 ಕೋಟಿನ LOC ಕೇಳ್ಕೊಂಡು ಹೋದಾಗ ಮನ್ಮೂಲ್ ಎಲೆಕ್ಷನ್ ಸಮಯದಲ್ಲಿ ನೀವು LOC ಕೊಡಿಸ್ತಾರೋ? ಯಾರೋ ಕಾಂಗ್ರೆಸ್ ನಾಯಕರುಗಳಲ್ವಾ? ನೀವು ಎಷ್ಟೊತ್ತಲ್ಲಿ ಕಾಂಗ್ರೆಸ್ ನಾಯಕರುಗಳು ಮನೆ ಹತ್ರಕ್ಕೆ ಬಂದು LOCಗೋ ಮತ್ತೊಂದಕ್ಕೋ ಒಂದು ಟೆಂಡ್ರು ನಿಲ್ಲಿಸ್ಕೊಡೋಕ್ಕೋ ಕೆಲಸ ಇದು ನೀವು ಗೋಗರಿ ಅಲ್ಲ. ಯಾವ ನೈತಿಕತೆ ಇಟ್ಕೊಂಡು ನೀವೆಲ್ಲ ಜೀರೋಯಿಂದ ಬಂದು ಹೀರೋ ಆಗಿದ್ದೀರಿ? ಹಂಗಾದ್ರೆ ಏನು ಗಣಕದಲ್ಲಿ ಪುಟ್ಟಸ್ವಾಮಿ ಗೌಡರು ಮಾನ್ಯ ಶಾಸಕರು ತಂದೆ ಡಿಬೆಂಚರ್ ವಿಲಾಗಳಿದ್ವಾ? ಅವರು 15 ವರ್ಷ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿ ಜನರ ಪ್ರೀತಿ ಗಳಿಸಿ ಶಾಸಕರಾಗವ್ರೆ. ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮಗೆ ಆದಂಥ ಒಂದು ಮೆರಿಟ್ ಇರ್ತವೆ, ಎಥಿಕ್ಸ್ ಇರ್ತವೆ. ಆ ರೀತಿಯಲ್ಲಿ ಸಲಹೆ ಸೂಚನೆ ಕೊಡಿ, ಸ್ವಾಗತ ಮಾಡಮ್ಮ. ಬಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ನೀವು ಕೊಡುವಂಥ ಎಚ್ಚರಿಕೆಗಳಿಗೆಲ್ಲ ಏನಿಲ್ಲ ಮಂಡ್ಯ MLA ಅವರ ಅನುಯಾಯಿಗಳಾಗಿ ನಾವುಗಳು ದಕ್ಕುವಂಥ ಮಕ್ಕಳಲ್ಲ. ನಾವು 2028ಕ್ಕೆ ಸ್ವಾಗತ ಮಾಡ್ತಾಯಿದ್ದೀವಿ. ಬೇಗ ಬರಲಿಕ್ಕನಪ್ಪ 2028 ನಾವು ಚುನಾವಣೆ ಎದುರಿಸ್ತೀವಿ ನಿಮ್ಮ ಮುಂದೆಗಡೆ ಅಂತ. ಇನ್ನು ಮುಂದುವರೆದಂಗೆ ಈಚೆಕೆರೆ ಮತ್ತು ರಣಾಯಕಪುರ ರಸ್ತೆಗೆ ಕೆಲವೊಂದು ಸಣ್ಣದೊಂದು ಲೋಪ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಟೈಪಿಂಗ್ ಮಿಸ್ಟೇಕ್ ಏನೋ. ಈಚೆಕೆರೆ ಮತ್ತು ರಣಾಯಕಪುರದಿಂದ 2 ಕಡೆ 5 ಕೋಟಿ ಪೂಜೆ ಅಂತ ಹಾಕಿದರು. 5 ಕೋಟಿ ಪೂಜೆನ ಕೆಲಸ ಮಾಡಿಲ್ವ ಅವರು? ಕೆರಗೋಡು ಹೋಬಳಿಗೆ ಕಂಡರಿಯದಂಥ ಕೆಲಸ, ಇರಿಗೇಷನ್ ಸಮಸ್ಯೆಗಳಿಂದ ಹಿಡಿದು ದೇವಸ್ಥಾನ ಕಟ್ಟುವಂಥ ವಿಚಾರ, ಪದ್ಲಿಗೇಶ್ವರ ದೇವಸ್ಥಾನ ಕಟ್ಟುವಂಥ ವಿಚಾರದಿಂದ ಹಿಡಿದು ನೂರಾರು ಕೋಟಿ, ಒಂದು 350-400 ಕೋಟಿನ ನನ್ನ ಹೋಬಳಿ ಕೆಲಸ ಮಾಡೋರೆ MLA ಅವರು. ಕೆರಗೋಡು ಹೋಬಳಿಯಲ್ಲಿ ನೀವು ಈಚೆಕೆರೆ ಅಲ್ಲಿ ಪೂಜೆ ಮಾಡುವಂಥ ಕೆಲಸದಲ್ಲಿ ಕ್ರಿಟಿಸೈಸ್ ಮಾಡ್ತಿರಲ್ಲ, ಬನ್ನಿ ಲೆಕ್ಕ ಕೊಡ್ತೀನಿ. ನೀವು ಸಲಹೆ ಸೂಚನೆಗಳು ಕೊಡಬೇಕಾದ್ರೆ ನೀಟಾಗಿ ಕೊಡಿ. ಆಯ್ತಪ್ಪ, ನೀವು ಅಂಥ ನಿಷ್ಠಾವಂತರು, ನಾವು ಸಾರ್ವಜನಿಕ ಜೀವನದಲ್ಲಿ ಭಾಳ ಸ್ವಚ್ಛಂದವಾಗಿರ್ತೀನಿ ಅಂತಂದವರು. ಹಾಲು ನೀರು ಪ್ರಕರಣ ಎಲ್ಲಿಗೆ ಬಂತೋ? ನಿಮ್ಮ ಅವಧಿನ ಆದಂಥ ಹಗರಣ ಅದು. ಏನು ಮಾಡಿದರೆ? ಇನ್ವೆಸ್ಟಿಗೇಷನ್ ಏನಾಗಿದೆ ಅಂತ ಸಾರ್ವಜನಿಕ ವಲಯಕ್ಕೆ ತಿಳಿಸಿ ನೋಡ್ವಾ. ಇಂಥ ನೂರಾರು ಒಂದು 50 ಕೋಟಿ ದುಡ್ಡು ತಗೊಬಂದ್ಬಿಟ್ಟು ಸರ್, ಇವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಪಾರ್ಟಿಗೆ. 50 ಕೋಟಿ ದುಡ್ಡು ತಗೊಬಂದು ಎಲ್ಲರನ್ನೂ ಬುಕ್ಕಿಂಗ್ ಮಾಡ್ಕೊಂಡು ಚುನಾವಣೆ ರಂಗೇರಿಸಿ ಧರ್ಮಸ್ಥಳಕ್ಕೆ ಬಸ್ ಮಾಡಿಸಿ ಇನ್ನೊಂದು ಮಾಡಿಸಿ ಇಡೀ ಡೆಮಾಕ್ರೆಟಿಕ್ ಸಿಸ್ಟಮ್ನ ಮಂಡ್ಯ ತಾಲೂಕಲ್ಲಿ ಹಾಳು ಮಾಡಿದಂಥ ಕೀರ್ತಿ ನಿಮ್ಮ ಸಲುಕಿಲ್ವೋ? ಮಾಡಿದಾರಾ? 15 ವರ್ಷ ರವಿಕುಮಾರ್ ಸರ್ವಿಸ್ ಕೊಟ್ಟರು ಪಬ್ಲಿಕ್ಗೆ. ಜನ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡೋರೆ. 50-60 ಕೋಟಿ ದುಡ್ಡು ಕೊಟ್ಬಿಟ್ಟು ಸರ್ ನೀವು ಇಡೀ ಡೆಮಾಕ್ರಸಿನೇ ಬುಡ್ಮೇಲೆ ಮಾಡಿಕೊಳ್ರಿ. ಹಾಲನ್ನು ಕೇಳಲ್ಲ, ಯಾರಿಗೆ ದುಡ್ಡು ಕೊಟ್ರಿ ನೀವು? ತಗೊಂಡೋಗಿ. ಆಯ್ತಪ್ಪ, ಸೀನಾಡವರು ನಿಮಗೆ ಮನ್ಮೂಲ್ ಅಧ್ಯಕ್ಷ ಇದು ಡೈರೆಕ್ಟರ್ ಆಗೋಕ್ಕೆ ಅವಕಾಶ ಮಾಡಿಕೊಟ್ರು. ಸೀನಾಡವ್ರು ಕೊಟ್ಟಂಥ ಗೌರವ ಏನು? ನೀವು ನಿಮ್ಮನ್ನು ಮನ್ಮೂಲ್ ಕ್ಯಾಂಡಿಡೇಟ್ ಮಾಡಿದ್ರು ಸೀನಾಡವ್ರು ಕೊಟ್ಟಂಥ ಗೌರವ ಏನು ನೀವು? ಅದೇ ಯೋಗೇಶ್ ಅಣ್ಣವರು ಅನ್ಕೆರೆ ಸೊಸೈಟಿನಲ್ಲಿ ವೋಟಿಂಗ್ ಪವರ್ ತಗೊಳಕ್ಕೆ ಹೋಗ್ತೀವಿ ಅಂತಂದಾಗ ನೀನೇನು ಮಾಡಿದೆ ರಾಮಚಂದ್ರಣ್ಣ? ಹೇಳ್ಬೇಕಾ ಎಳೆಯಾಗೆ? ಆಯಿತು, ನಿಮ್ಮ ಒಂದು ಸಾರ್ವಜನಿಕ ಜರ್ನಿ ಎಷ್ಟು ವರ್ಷದ್ದು? ಇವೆಲ್ಲ ಮಾತಾಡಬೇಕಾದ್ರೆ ನಾವು 1000 ಪ್ರಶ್ನೆಗಳು ನಿಮ್ಮ ಮುಂದೆ ಇಡ್ತೀವಿ. ಬನ್ನಿ ಬಹಿರಂಗವಾಗಿ ಚರ್ಚೆ ಮಾಡೋಣ. ಇವೆಲ್ಲ ಅಲ್ಲ. ಏನು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆಲಸ ಮಾಡ್ತವ್ರೆ, ಒಂದು ವಾರಕ್ಕೆ 5-6 ದಿನ ಕನಿಷ್ಠ ಮಂಡ್ಯದಲ್ಲಿ ಇಟ್ಕೊಂಡು 250 ಬೂತಲ್ಲೂ ಕಾರ್ಯಕರ್ತರುಗಳನ್ನ ಸ್ಪಂದಿಸ್ಕೊಯ್ತಾರೆ. ಆಯ್ತಪ್ಪ, ವಸಂತಣ್ಣವ್ರ ವಿಚಾರ ನೀವು ಹೇಳ್ತೀರಪ್ಪ, ಬಹಿರಂಗ ಸವಾಲು ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ. ವಸಂತಣ್ಣವ್ರು ನಿಮ್ಮನ್ನು ಯಾಕೆ ಬಿಟ್ಟು ಬಂದರು? ವಸಂತಣ್ಣವ್ರು ಜನತಾದಳದಲ್ಲಿ ಇದ್ದವರು. ಅದು ಬೇಡಿ ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದೊಂದು ಪವಿತ್ರವಾದ ಜಾಗ, ಇಲ್ಲಿ ಕೂತ್ಕೊಂಡು ಸುಳ್ಳು ಹೇಳಬಾರ್ದು. ಫಸ್ಟ್ ರಾಮಚಂದ್ರ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅಪೀಲ್ ಮಾಡಿದ್ರು ನಾನು ನಿಮ್ಮ ಮೀಡಿಯಾಗಳಲ್ಲಿ. ನಾನ್ಯಾಕೆ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ನೀನು ಎಷ್ಟು ಥರ ಕಾರ್ಯಕರ್ತರುಗಳು ಉಳಿಸ್ಕೊಬಿಟ್ಟಿದ್ದೀರಿ? ಎಷ್ಟು ಜನ ಕಾರ್ಯಕರ್ತರುಗಳು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದೀರಿ ನೀವು? ನಾನು ಎಲ್ಲಿದ್ದೆ ಸರ್? ನಾನ್ಯಾಕೆ ಇಲ್ಲಿ ಬಂದಿದ್ದಾನೋ? ಮತ್ತು ಅಂಥವೆಲ್ಲನೂ ಸುಮ್ಮನೆ ಸಾರ್ವಜನಿಕ ವಲಯದಲ್ಲಿ ಏನೋ ಮೆಚ್ಚುವಂಥ ಕೆಲಸಕ್ಕೆ ಇಂಥ ಪವಿತ್ರವಾದಂಥ ಜಾಗದಲ್ಲಿ ಕೂತ್ಕೊಂಡು ಸಮಾಜಕ್ಕೆ ಕೆಟ್ಟ ಸಂದೇಶನ ರವಾನೆ ಮಾಡಬೇಡಿ ರಾಮಚಂದ್ರಣ್ಣ. ನೈತಿಕವಾಗಿ ಟೀಕೆ ಟಿಪ್ಪಣಿಗಳು ಮಾಡಿ. ಆಯ್ತಪ್ಪ, ಕುಮಾರಸ್ವಾಮಿಯವ್ರನ್ನ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ವಿಚಾರಕ್ಕೆ ಪ್ರಶ್ನಾತೀರ್ಥ ಕುಮಾರಣ್ಣವರು 2.5 ಲಕ್ಷ ಮತಗಳಿಂದ ಅಂತರದಿಂದ ಗೆಲ್ಲಿಸ್ತಾ ಸರ್. ಇನ್ಕ್ಲೂಡ್ ನಾನು ಚೆನ್ನೈ ಆಸ್ಪತ್ರೆಗೆ ಹೋಗಿದ್ದೆ. ಕುಮಾರಣ್ಣ ನೀವೇ ಬನ್ನಿ ಅಂತೇಳಿ ಕುಮಾರಸ್ವಾಮಿಯವ್ರನ್ನ ಕರ್ಕೊಬರ್ಕೆ ಇವ್ರಗಳ ಜೊತೆನೆ
ಆಯ್ತು ಕರ್ಕೊಬಂದು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಮಾಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಕ್ಯಾಂಪೇನ್ ಮಾಡ್ದೋ, ಗೆದ್ದದ್ದಾಯಿತು. 2.5 ವರ್ಷದಲ್ಲಿ ಇವ್ರ ಸಾಧನೆ ಏನು ಸರ್? ಹಂಗಾರೆ ಕುಮಾರಣ್ಣವ್ರನ್ನ ನಾವು ಯಾರು ಮತ ಹಾಕ್ಬಿಟ್ಟು ಕುಮಾರಣ್ಣವ್ರನ್ನ ಕೇಳಲೇಬಾರ್ದಾ? ತಪ್ಪಾದ್ರೆ ತಾವು ಪ್ರಶ್ನೆ ಮಾಡಿ, ಏನಂತ ಅದು ಅಭಿವೃದ್ಧಿ ಮಾಡಿ ಅಂತ ಕೇಳ್ತೀವಿ. ಕಾಂಟ್ರು ಹಾಂ ಸರ್ ನೋಡಿ, ಅಂಥ ಹೇಳಿಕೆಗೆಲ್ಲ ಸಾವಿರಗಳು ಮಾತಾಡ್ತಾರೆ ನೋಡಿ ಸರ್. ಒಂದು ಜನರಲ್ಲಾಗೆ ಹೌದು ಹೌದು ಬಳಸ್ತಾರೆ. ಅವರು ಹಂಗೆ ಆಡ್ತಾರಲ್ಲ ಸರ್. ಒಂದು ಕಾಮನ್ ಸರ್. ಸರ್ ಇರಿ ಸರ್, ಇವತ್ತು ಸರ್ ಜಂತರ್ ಮಂತ್ರಲ್ಲ ಹುಡುಗ ಸೊತ್ತಾಯ್ತಾವ ಸರ್. 20 ದಿನ ಆಯ್ತು ಕೂತ್ಕೊಂಡು. ದೇವೇಗೌಡರಿಗೆ ಆ ಕೆಲಸಗಳಿಲ್ವೋ ರಾಷ್ಟ್ರೀಯ ನಾಯಕರು? ಅದನ್ನ ಅಲ್ಲ ಸರ್, ಅದನ್ನ ಮಾಡಲಿ ಸರ್. 1 ನಿಮಿಷ ಸರ್, ಅದನ್ನು ಕೇಳಲಿ. ಬರೀ ಬಿಡದಿ, ಚನ್ನಪಟ್ಟ, ರಾಮನಗರ ಮಾತ್ರನಾ? ನೀವು ಸರ್ ಅದನ್ನು ನಿಮ್ಮ ಪ್ರೌಢಿಮೆಯನ್ನು ಮೆರಿಬೇಕು. ಮಾಜಿ ಪ್ರಧಾನಮಂತ್ರಿಯಾಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ ನನ್ನ ಕಾನ್ಸೆಪ್ಟ್ ಏನು ಮಾತಾಡಿ. ದೇಶದ ಹಲವಾರು ಸಮಸ್ಯೆಗಳವಲ್ಲ. ಹೌದು ಸರ್, ಅವ್ರು ಆಡ್ತಿರೋದಕ್ಕೆ ಸರ್, ಅವ್ರು ಆಡ್ತಿದಾರಲ್ಲ. ಹೌದಿಲ್ಲ? ಹೌದು ಅಲ್ಲ ಹೌದು ಸರ್, ಹೌದು ಅಂದಿರ್ತಾರೆ ಅಲ್ಲ. ಮತ್ತೆ ಅರುಣ ಈಗ ಅದೆಲ್ಲ ಪ್ರಶ್ನೆ. ನಮ್ಮ ಪ್ರಶ್ನೆ ಒಂದೇ ಆಯ್ತಪ್ಪ. ಕುಮಾರಣ್ಣ 2.5 ವರ್ಷ ಆಗ್ತಾ ಬರ್ತಾವ, ಅವ್ರ ಕಾಂಟ್ರಿಬ್ಯೂಷನ್ ಏನು ಕೇಳಲೇಬಾರ್ದಾ? ಪ್ರಶ್ನೆ ಮಾಡೋದೇ ಬೇಡವಾ? ಅಯ್ಯ ಮಗ್ರಿ ಸರ್, ಆಯ್ತು ಓಕೆ ಆಯ್ತು ಸರ್, ಓಕೆ. ಹಂಗೆ ಕೇಳಲೇಬಾರ್ದು ಯಾವ ಸರ್? ನಾನು ಯಾಕೆ ತಮ್ಮ ಗಮನ ತಗೋಬರ್ತಾ ಇದ್ದೀನಿ ಅಂದರೆ, ಪ್ಲೀಸ್, ಸೋಷಿಯಲ್ ಮೀಡಿಯಾದಲ್ಲಿ ಅವೆಲ್ಲ ಬೆಳಿಗ್ಗೆ ಕೆಲಸ ಮಾಡ್ತೀವಿ, ರಚನಾತ್ಮಕ ಪ್ರಶ್ನೆ ಕೇಳ್ತೀವಿ. 100 ಎಕರೆ ಕೇಳಿದ್ರೆ ಕೊಡ್ತೀವಿ ಎಂದು ಸರ್ ಬಂದ್ಬಿಟ್ಟೆ ಸರ್. ಏನು 500 ಎಕರೆ ಕೇಳಿದ್ರೆ ಆಯ್ತು ಬನ್ನಿ, ಗೌರ್ಮೆಂಟ್ ಕೊಡಬೇಕು, ಕೊಡ್ತೀವಿ. ಶಾಸಕರು ಯಾರು ಆಯ್ತು ನಾವೆಲ್ಲ ಗೌರ್ಮೆಂಟೇ ಕೊಡ್ತಾರೆ. ಇಂಥ ವಿಚಾರಗಳಿವೆ. ಅಲ್ಲೆಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಅನುಕೂಲ ಮಾಡಿಕೊಡ್ಲಿ. 49,000 ಕೋಟಿ ಬಜೆಟ್ಗೆ ಅವ್ರ ಅರ್ಹತೆ ಇರೋರು ಕೇಂದ್ರ ಸರ್ಕಾರದಲ್ಲಿ ಮಾಡಿ ಅಂತ ನಾವು ಕಾಮೆಂಟ್ ಮಾಡಿದ್ರೆ ಸಾಕು. ಈ ನಮ್ಮ ದೇವಪ್ಪರು ಹೇಳಿದಂಗೆ ಕೆಲವು ಜನ IT ಸೆಲ್ ಮಂದಿಗಳವೆ ಇತಲ್ ಮಾಡವು, ಅವೆಲ್ಲ ಸುಮ್ಮನೆ ಏನು ಅಂತಂದರೆ ಸುಮ್ಮನೆ ಏನೇನೋ ಬಿಡೋದು. ಹಾಂ ಹೌದು ಸರ್. ಅಯ್ಯೋ ಸರ್ ಹಿಂಗನ್ಬಿಡೋದು ಇವರು ಸರ್. ಹೇಳಿ ಸರ್, ಅದು ಹೌದಣ್ಣ ಹೌದಣ್ಣ ನೀವು ಹೇಳ್ತಾರೆ, ನಾನು ಕೇಳ್ಕೊತಾ ಇದ್ದೀನಿ. ಹಾಂ ಅದೆಲ್ಲ ಇರಿ ದೇವಪ್ಪರೇ, ಹೌದು ನಿಜ. ಈಗ ಇವರೇನೆ ಸರ್ ನಾವು ಬರೀ ಸುಳ್ಳೆನಾ? ಹಾಂ ಹೌದು ಸರ್. ಅವರೊಬ್ರು ಆಯ್ತು ದೇವಪ್ಪರೇ ಸರ್ ಹೇಳ್ತೀನಿ ಸರ್. ಅವರು MLA ಅವರು ಇದ್ದಾರೆ ಸರ್. MLA ಲೆವೆಲ್ಲ ಅವ್ರು ಮಾತಾಡ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕ್ಯಾಲಿಬರ್ ಪೀಪಲ್ ಇರ್ತಾರೆ, ಅವ್ರು ಕೌಂಟ್ರ್ ಕೊಟ್ಕೋತಾರೆ. ನೀವು ಇಲ್ಲಿ ಬಂದು ಕೂತ್ಕೊಬಿಟ್ಟು ಇದು ಬಾಡಿ ಲ್ಯಾಂಗ್ವೇಜಾ ಸರ್? ನಾನು ದಕ್ಕಲ್ಲ ಎದುರಲ್ಲ ಅಂದರೆ ಏನು ಸರ್? ಹಂಗಾರೆ ಹುಲಿ ಕಟ್ಬಿಟ್ಟಿದಾರಾ? ಹಂಗಾರೆ ನಮ್ಮಂಥವ್ರೆಲ್ಲ ಊರು ಬಿಟ್ಬಿಡೋದಾ? ನಾನು ಸರ್ ಹೌದು ನಿಜ ಮಾತಾಡ್ಬೇಕಾದ್ರೆ ಬರದಲ್ಲಿ ಏನೋ ಇರ್ಬೋದು ಸಣ್ಣ ವ್ಯತ್ಯಾಸಗಳ. ಮಗ್ರಿ ನಾನು ಸರಿ ಅಂತ ಅದನ್ನು ಇದು ಮಾಡ್ತಿಲ್ಲ. ಹಾಂ ಎಲ್ಲಿ ಸರ್ ನೀವೊಬ್ರು ಡಿಫಿಡೆಂಟ್ ಕ್ಯಾಂಡಿಡೇಟ್ ಆಗಿ ಪ್ಲೀಸ್ ಬಂದೆ. ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ನೀವೊಬ್ರು ಡಿಫಿಡೆಂಟ್ ಕ್ಯಾಂಡಿಡೇಟ್ ಆಗಿ ಸಮಾಜದ ವ್ಯವಸ್ಥೆ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಎಲ್ಲರೂ ಅಜಾಗರೂಕವಾಗಿ MLA ಅವ್ರು ನಡ್ಕೊಂಡಿದ್ರೆ ಮಾತಾಡಿ. ನೀನು ಸಿಮೆಂಟ್ ಕಂಟ್ರಾಕ್ಷನ್ಸು, ನೀನೆಲ್ಲ ಒಂದು ಕಾಂಟ್ರಾಕ್ಟ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಿಂಗೊಂದು ಟೆಂಡ್ರು, ನಿಂಗೊಂದು LOC ಅದಾ ಸರ್? ಇವರೊಬ್ರು ಡಿಫಿಡೆಂಟ್ ಕ್ಯಾಂಡಿಡೇಟ್ ಆಗಿ ಮಾತಾಡೋದು ವ್ಯವಸ್ಥೆ ಮಧ್ಯದಲ್ಲಿ ಎಲಿಜಿಬಲ್ ಇದ್ದರೆ ಟೆಂಡ್ರು ನಿಂತ್ಕೊತವೆ ಸರ್. ಮಾಡಿಲ್ವಾ ಇವರು? ಪಂಚಾಯತ್ ಸಮಾಡ ಅನ್ಸೋತ್ಲು ಅಶೋಕಣ್ಣ ಅವರೆಲ್ಲ ಮಾಡ್ತಲ್ವಾ? ಜನತಾದಳವ್ರು ಎಷ್ಟು ಜನ ಇಲ್ಲ? ಇರಿಗೇಷನ್ ಒಳಗಡೆ, ಲ್ಯಾಂಡ್ ಆರ್ಬಿ ಒಳಗಡೆ, PW ಒಳಗಡೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.